ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯಾದ್ಯಂತ 9361 ಗ್ರಾಮ ಲೆಕ್ಕಾಧಿಕಾರಿ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದ್ರು. ಗ್ರಾಮ ಲೆಕ್ಕಾಧಿಕಾರಿ ಬೇಡಿಕೆ ಪೂರ್ಣ ಆಗ್ತಾ ಇಲ್ಲ. ಗ್ರಾಮ ಲೆಕ್ಕಾಧಿಕಾರಿ ಯಾವುದೋ ಹಳ್ಳಿಯಲ್ಲಿ ಕಟ್ಟಿಯಲ್ಲಿ ಕುಂಟು ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಯಾವುದೋ ಹಳ್ಳಿಯಲ್ಲಿ ಕಟ್ಟೆಯಲ್ಲಿ ಕುಳಿತು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯವನ್ನ ನೀಡ್ತಾ ಇಲ್ಲ. ಅಧಿಕಾರಿಗಳ ಹುದ್ದೆಗಳನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ನೀಡುವ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಬಗ್ಗೆ ಹಾಗೂ ಸೇವಾ ವಿಷಯದಲ್ಲಿ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ನಡೆಸಿದ್ರು. ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಹಲವು ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಇವತ್ತು ರಾಜ್ಯಾಧ್ಯಕ್ಷ ಸೂಚನೆ ಮೇರೆಗೆ ಇಂದು ರಾಜ್ಯಾದ್ಯಂತ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಮಾತೃ ಇಲಾಖೆಯ ಎಲ್ಲ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಿರ್ವಹಿಸುವ ಹಾಗೂ ಚುನಾವಣೆ, ಅತಿವೃಷ್ಟಿ, ಅನಾವೃಷ್ಟಿ ಇನ್ನಿತರೆ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಾಗ ಮಾರಣಾಂತಿಕ ದೈಹಿಕ ಹಲ್ಲೆ, ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೆಯುತ್ತಿದ್ದು ಸರ್ಕಾರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಪೂರೈಸಲು ಆಗ್ರಹಿಸಿದರು. ಸಂಘದಿಂದ ಮುಷ್ಕರವನ್ನ ಹಮ್ಮಿಕೊಂಡಿದೀವಿ. ಇದು ಕೇವಲ ಜಿಲ್ಲೆ ಮಟ್ಟಕ್ಕಿಲ್ಲ, ಇದು ಪೂರ್ತಿ ರಾಜ್ಯ ಮಟ್ಟಕ್ಕೆ ಈ ಮುಷ್ಕರವನ್ನ ನಾವು ಹಮ್ಮಿಕೊಂಡಿದೀವಿ. ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಇದನ್ನು ನಾವು ಅನಿರ್ದಿಷ್ಟಾವಧಿವರೆಗೂ ಈ ಮುಷ್ಕರವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಬ್ರಿಟಿಷರ ಕಾಲದಿಂದ ಇರೋ ನಮ್ಮ ಹುದ್ದೆಗೆ ಇಲ್ಲಿವರೆಗೂ ಯಾವುದೇ ಒಂದು ಸರಿಯಾದ ಬೇಸಿಕ್ ಸೌಲಭ್ಯಗಳು ಸಿಗುತ್ತಿಲ್ಲ. ಅದೇ ರೀತಿಯಲ್ಲಿ ಒಂದು ಮಹಿಳೆಯಾಗಿ ನಮಗೆ ಸುರಕ್ಷತೆಗಾಗಿ ಅಥವಾ ನಮ್ಮ ಫ್ಯಾಮಿಲಿ ವೈಸ್ ಆಗ್ಲಿ ಯಾವುದೇ ಒಂದು ಸುರಕ್ಷತೆ ನಮಗಿಲ್ಲ. ಕಾರಣ ಏನಂತ ಅಂದ್ರೆ ಹಲವಾರು ಯಾರು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಗ್ರಾಮ ಆಡಳಿತಾಧಿಕಾರಿಗಳು ಅವರಿಗೆ ಅಲ್ಲಿ ಯಾವುದೇ ಬೇಸಿಕ್ ಸೌಲಭ್ಯ ಆಗ್ಲಿ, ಕಂಪ್ಯೂಟರ್ ಆಗ್ಲಿ, ಒಂದು ಕೂತ್ಕೊಳ್ಳಿಕ್ ಚೇರ್ ಕೂಡ ಇಲ್ಲ. ಅದೇ ರೀತಿಯಲ್ಲಿ ಎಲ್ಲಾದ್ರೂ ನೀವು ಹೋಗ್ಬೇಕಂದ್ರೆ ಯಾವ್ದಾದ್ರು ವರ್ಕ್ ಮೇಲೆ ನಿಮ್ಗೆ ಯಾವುದೋ ಒಂದು ವೆಹಿಕಲ್ ಫೆಸಿಲಿಟಿ ಇಲ್ಲ. ಅದೇ ರೀತಿಯಲ್ಲಿ ರಜಾ ದಿನಗಳಿಗೂ ಕೂಡ ಒತ್ತಡ ಕೊಟ್ಟು ತುಂಬಾನೇ ಕೆಲಸ ಮಾಡಿಸ್ತಾರೆ. ಯಾರಿಗೂ ಫ್ಯಾಮಿಲಿ ಟೈಮ್ ಕೊಡಕ್ ಆಗ್ತಿಲ್ಲ. ಎಲ್ಲರೂ ಅಂತಾರೆ ಇವತ್ತು ಈ ಕೆಲಸ ಇದೆ, ಒಂದ್ಸಲ ಇಲೆಕ್ಷನ್ ವರ್ಕ್ ಬರುತ್ತೆ, ಒಂದ್ಸಲ ಎಲ್ಲ ಆಪ್ಗಳ ವರ್ಕ್ ಬರುತ್ತೆ. ಸೊ ಹೀಗೆ ಹೇಳಿ ಇಡೀ ವರ್ಷ ಎಲ್ಲ ಎಷ್ಟೋ ಜನರದ್ದು ಜೀವನ ಎಲ್ಲ ಇದ್ರಲ್ಲೇ ಹೋಗ್ತಿದೆ. ಯಾರು ರಿಟೈರ್ಮೆಂಟ್ ಆಗ್ತಾನೆ ಇಲ್ಲ. ಮಧ್ಯದಲ್ಲಿ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿಯೋ ಏನೋ ಒಂದು ಮಾನಸಿಕ ಒತ್ತಡದಿಂದ ಅನಾರೋಗ್ಯಕ್ಕೆ ಒಳಗಾಗಿ ಈ ಹುದ್ದೆಯನ್ನ ತುಂಬಾ ಕಷ್ಟದಿಂದ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದವ್ರಿಗೆ ಒಂದೇ ಬೇಡಿಕೆ ಅಂತ ಅಂದ್ರೆ ಒಂದು ಫೀಲ್ಡ್ ವರ್ಕರ್ ಆಗಿ, ಎಕ್ಸಿಕ್ಯೂಟಿವ್ ವರ್ಕರ್ ಆಗಿ ನಾವ್ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಆದ್ರೆ ಬೇಸಿಕ್ ಫೆಸಿಲಿಟಿ ನಮ್ಗೆ ಕಚೇರಿ ವ್ಯವಸ್ಥೆಯನ್ನ ಮಾಡ್ಬೇಕು. ಅಂತರ್ ಜಿಲ್ಲಾ ವರ್ಗಾವಣೆ, ಇನ್ನೊಂದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾರು ಬೇರೆ ಊರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅವ್ರಿಗೆ ವರ್ಗಾವಣೆ ಫೆಸಿಲಿಟಿನೇ ಇಲ್ಲ. ಸೊ ಒಂದು ಸರ್ಕಾರಿ ಅಧಿಕಾರಿಯಾಗಿ, ಸರ್ಕಾರಿ ನೌಕರರಾಗಿ ಆ ಫೆಸಿಲಿಟಿ ತುಂಬಾನೇ ಬೇಸಿಕ್ ಆಗಿದ್ದು ಇದರಿಂದ ಅವರ ಕೌಟುಂಬಿಕ ಕಲಹಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಸರ್ಕಾರ ಇದಕ್ಕೆ ಗಮನ ಹರಿಸಿ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ಈ ಒಂದು ಹುದ್ದೆಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನ ಕೊಟ್ಟು ಎಲ್ಲಾ ಫೆಸಿಲಿಟಿಯನ್ನ ಕೊಟ್ಟು ಸರ್ಕಾರ ನಮ್ಮ ಬಗ್ಗೆ ಗಮನವನ್ನ ಹರಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ರೇಣುಕಾ ಗೋಪಾಲ್ ಜೋಗಿ.